ವೇದಿಕೆ ಮೇಲೆ ಹಸಿರಾಗಿರ್ತಕ್ಕಂಥ ತಾಲೂಕು ದಂಡಾಧಿಕಾರಿಗಳು ಹಾಗೂ ಮತ್ತೋರ್ವ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಆರ್ಐಗಳು, ಎಲ್ಲ ತಾಲೂಕು ಸಿಬ್ಬಂದಿ ವರ್ಗದವರು ಹಾಗೂ ಪತ್ರಿಕಾ ಮಾಧ್ಯಮದವರು, ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಕಳೆದ ಒಂದು 3-4 ತಿಂಗಳ ಹಿಂದೆ ಒಂದು ನದಿ ಬರ್ತಕ್ಕಂಥ ಘಟನೆ ನಡೆಯಿತು. ಒಂದು ದುರದೃಷ್ಟಕರ ಅಂತಂದರೆ, ನಾವು ಬೆಳಗಾಂ ಅಧಿವೇಶನದಲ್ಲಿದ್ದಾಗ, ಚಳಿಗಾಲ ಅಧಿವೇಶನ ಇದ್ದಾಗ ಪ್ರವಾಸಕ್ಕೆ ಹೋಗಿರ್ತಕ್ಕಂಥ ಮಕ್ಕಳು ಏನು ಕೊಚ್ಕೊಂಡು ಹೋಗ್ಬಿಟ್ರು ಸಮುದ್ರಕ್ಕೆ. ಅದಂತೂ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೃದಯ ಕಲ್ಕುವಂಥ ಒಂದು ಘಟನೆ ಆಯಿತು. ಈಗಾಗಲೇ ಕೂಡಲೇ ಸ್ಪಾಟಕ್ಕೆ ಹೋಗಿ ಅದನ್ನೆಲ್ಲ ರೀತಿಯಿಂದ ಸರಿಪಡಿಸಿ ಮಕ್ಕಳನ್ನ ತಂದು ಏನು ಮಕ್ಕಳನ್ನ ಪೇರೆಂಟ್ಸ್ಗೆ ಇದು ಮಾಡಿ ದಫನ್ ಮಾಡಿ, ನಂತರ ನಾನು CM ಅವ್ರನ್ನ ಪರ್ಸ್ನಲ್ ಮೀಟ್ ಮಾಡಿ ಈ ಥರ ಆಗಿದೆ ಅಂತ ಕೇಳ್ಕೊಂಡಾಗ CM ಅವರು 5 ಲಕ್ಷ ರೂಪಾಯಿನ ಅಲ್ಲೇ ಮಕ್ಕಳಿಗೆ ಇದು ಮಾಡಿಕೊಟ್ರು. ಅದಲ್ಲದೆ ನನ್ನ ವೈಯಕ್ತಿಕವಾಗಿ ಕೂಡ ಸ್ವಲ್ಪ ಸಹಾಯ ಮಾಡಿ, ಏನು ಎಷ್ಟೇ ಖರ್ಚು ಮಾಡಿದ್ರು ಕೂಡ ಮಕ್ಕಳು ನಾವು ತಂದು ಕೊಡೋಕ್ಕಾಗಲ್ಲ ಅಂತ ಮುರಾರ್ಜಿ ಮಕ್ಕಳು ಟಾಪ್ ಮಕ್ಕಳು. ಅದಾದ 2 ದಿವಸಕ್ಕೆ ಮತ್ತೊಂದು ಘಟನೆ ನಡೀತು. ಅವತ್ತು ಅಧಿವೇಶನದಲ್ಲಿದ್ದಾಗ ನಾನು ಕೇವಲ ಎಕ್ಸಾಕ್ಟ್ 2 ದಿವಸಕ್ಕೆ ಕೂಲಿ ಕಾರ್ಯಕ್ರಮಕ್ಕೆ ಏನು ನಾಗೇನಹಳ್ಳಿ ಆ ಸುತ್ತಮುತ್ತಲಿನ ಗ್ರಾಮಸ್ಥರು ತುಂಬ ಕಡುಬಡವರು ಕೂಲಿ ಮಾಡ್ಕೊಂಡು ಹೋಗ್ಬೇಕಾದ್ರೆ ದುರದೃಷ್ಟಕರ ಬೇರೆ ಏನು ಹೋಗ್ಬಿಡ್ತು ಗಾಡಿ, ಅಲ್ಲಿ ಸಾಕಷ್ಟು ಜನ ಕಳ್ಕೊಂಡ್ವಿ. ಇವತ್ತು ತುಂಬ ಅದಕ್ಕಂತೂ ತುಂಬ ನೋವಾಯಿತು. ಈಗೇನು ಮತ್ತೆ ಹೋದಾಗ CM ಹತ್ರ ಹೋದಾಗ ಏನು ಆಗ್ತಿದೆಯಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಕ್ಯಾಬಿನೆಟಲ್ಲಿ ಬರೆದು ಕಳಿಸ್ಕೊಂಡು, ಆದರೆ ಅಪಘಾತದಲ್ಲ ಅದಕ್ಕೆ CM ಮಾಡಿಲ್ಲ ಮಾಡಿ ಮಾಡಬೇಕು ಅಂತ ರಿಪೀಟ್ ಮಾಡಿದ್ದಾರೆ. DC ಕೊಟ್ಟು ವ್ಯವಸ್ಥೆ ಮಾಡಿ ಈ ಸಂದರ್ಭದಲ್ಲಿ ನಾನು ಮಾನ್ಯ ಇಷ್ಟಪಡ್ತೇನೆ. ಯಾಕಂದರೆ ನಿಮ್ಮ ಒಳ್ಳೆಯ ತಂದಿಂದ ಈ ಕೆಲಸ ಆಗ್ತಿದೆ ಅಂತ. 24 ಬಹುಶಃ ನಾನು ಏನು ಆರೋಗ್ಯ ಯಾರೇ 24 ಗಂಟೆಗಳಲ್ಲಿ ಮಾಡಿ CM ಹತ್ರ ಹೋಗಿ ಸೈನ್ ಮಾಡಿಸ್ಕೊಂಡು ಸುಮಾರು ಯಾವುದೇ ಕಾಯಿಲೆ ಆದರೂ ಕೂಡ ಅತಿ ಯಥೇಚ್ಛವಾಗಿ ಮುಳಬಾಗಿಲಿಗೆ ಸರ್ವಿಸ್ ಮಾಡಲಿಕ್ಕೆ 2 ಎಂಪ್ಲಾಯ್ಗಳನ್ನ ನಾನು ಆಫೀಸಲ್ಲಿ ಇಟ್ಬಿಟ್ಟಿದ್ದು CM ಫಂಡ್ ತರಲಿಕ್ಕೆ. ಅದರಿಂದ ಯಥೇಚ್ಛವಾಗಿ ವರ್ಕ್ ಆಗ್ತಾ ಇದೆ. ಅದು ಸಹಾಯ ಆಗ್ತಾ ಎಲ್ಲರಿಗೂ ಸಹಾಯ ಆಗ್ತಾ ಇದೆ. ಸೊ ನೆನ್ನೆ ಕೂಡ ಒಬ್ಬರಿಗೆ 8,30,000 ರೂಪಾಯಿ ನಮ್ಮ ಹರೀಶ್ ಗೌಡ್ರು ಅಂತ ಕರವೇ ಕರ್ನಾಟಕ ರಕ್ಷಣಾ ವೇದಿಕೆ ಹರೀಶ್ ಗೌಡ್ರು ಅಂತ ಅವ್ರ ಅಪ್ಪಂದು ಆರ್ಟ್ ಬದಲಾವಣೆ ಇದೆ, ಇದರಲ್ಲಿ ಆರ್ಟ್ ಬದಲಾವಣೆ ಇದೆ. ಸುಮಾರು ಒಂದು 32 ಲಕ್ಷ ಖರ್ಚಾಗತಕ್ಕಂಥ ರೀತಿಯಲ್ಲಿ ನಿನ್ನೆ 8,37,000 ರೂಪಾಯಿ ಹೈಯೆಸ್ಟು CM ಫಂಡ್ನ ಒಂದು ಬಂದಿದೆ. ಅದಕ್ಕೆ ಖುಷಿ ಪಡ್ತಕ್ಕಂಥ ವಿಷಯ. ಬಟ್ ಆದರೂ ಕೂಡ ಅದು ವರ್ಕ್ ಆಗಲಿ, ಅವ್ರಿಗೆ ಹಾರ್ಟು ಸೆಟ್ಟಾಗಿ ಅವ್ರಿಗೆ ಮತ್ತೆ ಮನುಷ್ಯನಾಗಿ ಆಚೆಗೆ ಬರಲಿ ಅಂತಲೇ ಕೇಳ್ಕೊಳ್ತಾರೆ. ಸೊ ಅದರಿಂದ ಏನಿವತ್ತು ಪೌಡರ್ಗಳು ತಮ್ಮನ್ನು ಹಗಲಿದ್ದಾರೆ, ಅವರಿಗೆ ಕುಟುಂಬಕ್ಕೆ ಇದಾಗಲಿ, ಅವ್ರಿಗೆ ಬರೆಸ್ತಕ್ಕಂಥ ಧೈರ್ಯ ಭಗವಂತ ಕೊಡಲಿ. ನಾನು ಮತ್ತು ದಂಡಾಧಿಕಾರಿಗಳು ಮತ್ತು ನಮ್ಮ CEO ನಮ್ಮ CEO ಬರ್ತಾ ಇದೆಯಲ್ಲ, ಟವಲ್ ಹಾಕ್ಬಿಡ್ತೀಯಲ್ಲ ಬೇಕಾ ನೀನು ಅದಲ್ವ, ಇವರು ಕೂಡ ಸೇರಿ ಇದನ್ನು ಪತ್ರ ಕೊಡಬೇಕಂತ ಕೇಳ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ನಮ್ಮ ಸತ್ತಿರ್ತಕ್ಕಂಥ ಅವ್ರ ಕುಟುಂಬಸ್ಥರು ಬರಬೇಕಂತ ಕೇಳ್ಕೊತಾರೆ. ಫಸ್ಟು ಸಂಜಯ್ ಕುಮಾರ್.